ನಮ್ಮ ಜೀವಿತದಲ್ಲಿ ಯಾವಾಗಲೂ ಮುಖ್ಯ ಪ್ರಧಾನವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಮುಖ್ಯವಾಗಿ ನಾವು ದೇವರಿಗೆ ಕೊಡುವವರಾಗಿ ಇರಬೇಕು. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾವ ಭಕ್ತರು ದೇವರಿಗೆ ಮೊದಲನೆಯ ಪ್ರಾಧಾನ್ಯತೆಯನ್ನು ಕೊಟ್ಟರು, ದೇವರನ್ನೇ ಪ್ರಥಮ ಸ್ಥಾನ ಎಂಬುದಾಗಿ ನೆನೆಸಿದರು, ಆ ಎಲ್ಲ ಭಕ್ತರ ಜೀವಿತ ಎನ್ನುವಂಥದ್ದು ಎಲ್ಲ ವಿಷಯಗಳಲ್ಲಿಯೂ ಕೂಡ ಆಶೀರ್ವಾದಕರವಾಗಿ ಇತ್ತು ಪ್ರಿಯರೇ. ಇವತ್ತಿನ ದಿವಸದಲ್ಲಿ ಅನೇಕರನ್ನು ನಾವು ನೋಡುವಾಗ ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಡದೆ, ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡದೆ, ದೇವರಿಗೆ ಕೊಡಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಸ್ಥಾನದಲ್ಲಿ ಲೋಕದಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನಾಗಲಿ, ಲೋಕದಲ್ಲಿರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳನ್ನಾಗಲಿ, ಲೋಕದಲ್ಲಿರ್ತಕ್ಕಂಥ ಕೆಲವೊಂದು ಆಚಾರ ಸಂಪ್ರದಾಯ ಪದ್ಧತಿಗಳನ್ನಾಗಲಿ ಇಟ್ಟುಕೊಂಡಿರುವುದರಿಂದ ಅವರು ದೇವರ ಮೇಲುಗಳನ್ನು, ಆಶೀರ್ವಾದಗಳನ್ನು, ದೇವರು ಕೊಡಲಿಕ್ಕಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ಬಿಡುಗಡೆಯ ಕಾರ್ಯಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತಿನ ದಿವಸ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಮೊದಲನೇದಾಗಿ ಯಾವೊಂದು ವಿಷಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡುವವರಾಗಿ ಇರಬೇಕು. ನಾವು ನೋಡುವಾಗ ಯೇಸು ಸ್ವಾಮಿಯವರ ಕಾಲದಲ್ಲಿ ಅನೇಕ ಗುಂಪಿನ ಜನರು ಧರ್ಮವನ್ನು ಆಚರಿಸುವಂಥವರಾಗಿ ಇದ್ದರು ಪ್ರಿಯರೇ. ಆವತ್ತಿನ ದಿವಸಗಳಲ್ಲಿ ಆ ಒಂದು ಧರ್ಮಶಾಸ್ತ್ರ ಎನ್ನುವಂಥದ್ದು ಬೋಧಿಸಲ್ಪಡುವಂಥ ದಿವಸಗಳಲ್ಲಿ ಮಹಾಯಾಜಕನ ಕೈ ಕೆಳಗಡೆ ಯಾಜಕರು ಇರ್ತಾ ಇದ್ರು. ಅವರ ಕೈ ಕೆಳಗಡೆ ಅನೇಕ ದೇವಾಲಯದ ಕಾರ್ಯಗಳನ್ನು ನಡೆಸುವಂಥ ವ್ಯಕ್ತಿಗಳು ಇರ್ತಾ ಇದ್ರು. ಆವತ್ತಿನ ದಿವಸಗಳಲ್ಲಿ ಫರಿಸಾಯರು, ಸದ್ದುಕಾಯರು ಅವರು ತಮ್ಮ ಧರ್ಮ ಕಾರ್ಯಗಳನ್ನು ನಡೆಸುವವರಾಗಿ, ಜರುಗಿಸುವವರಾಗಿ ಇರ್ತಾ ಇದ್ರು. ಕೆಲವೊಂದು ಸಾರಿ ಸ್ವಾಮಿಯವರು ಫರಿಸಾಯರ ಕುರಿತಾಗಿರ್ತಕ್ಕಂಥ ತತ್ವ ಸಿದ್ಧಾಂತವನ್ನು ಆಡಿ ಹೊಗಳಿದಾಗ ಫರಿಸಾಯರೆಲ್ಲರೂ ಕೂಡ ಯಾರ ಕಡೆಗೆ ಆಗ್ತಿದ್ರಿ? ಯೇಸು ಸ್ವಾಮಿಯ ಕಡೆಗೆ ಆಗ್ತಾಯಿದ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಒಂದು ರೀತಿಯಲ್ಲಿ ಹೊಗಳ್ತಾ ಇರಬೇಕಾದ್ರೆ ಸದ್ದುಕಾಯರ ವಿಷಯದಲ್ಲಿ ಒಂದು ಸಂದರ್ಭ ಜರುಗುತ್ತೆ. 22ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಪುನರುತ್ಥಾನವಿಲ್ಲ ಎಂಬುದಾಗಿ ಅವರ ಬಳಿಯಲ್ಲಿ ಸ್ವಾಮಿಯವರು ಕೆಲವೊಂದು ಸತ್ಯ ವಿಷಯಗಳನ್ನು ಹೇಳಿದಾಗ, ದೇವರ ಶಕ್ತಿಯನ್ನು ನೀವು ತಿಳಿಯಲಾರದೆ ತಪ್ಪುವವರಾಗಿದ್ದೀರಿ, ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೇ ಇಲ್ಲ, ಮದುವೆ ಮಾಡಿಕೊಡುವುದೇ ಇಲ್ಲ, ಪರಲೋಕದಲ್ಲಿರೋ ದೂತರಂತೆ ಅವರು ಇರ್ತಾರೆ ಎನ್ನುವಂಥ ಸಂಗತಿಯನ್ನು ಯೇಸು ಸ್ವಾಮಿ ಹೇಳಿದಾಗ, ದೇವರು ಜೀವಿತರಿಗೆ ದೇವರು ಹೊರತಾಗಿ ಸತ್ತವರಿಗೆ ದೇವರಲ್ಲ ಎನ್ನುವ ರೀತಿಯಲ್ಲಿ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ನೀವು ನುಡಿದದ್ದನ್ನು ಓದಲಿಲ್ಲವೇ ಎಂಬುದಾಗಿ ಹೇಳಿದಾಗ, ಆತನು ಈ ಬೋಧನೆಯನ್ನು ಮಾಡಿದಾಗ ಅನೇಕ ಜನರು ಆಶ್ಚರ್ಯಪಟ್ಟರು. ಆ ಸಮಯದಲ್ಲಿ ಸದ್ದುಕಾಯರಿಗೆ ಹಿನ್ನಡೆಯಾಗಿರುವಂಥದ್ದನ್ನು ತಿಳಿದುಕೊಂಡಿರ್ತಕ್ಕಂಥ ಫರಿಸಾಯರು ಯೇಸು ಸ್ವಾಮಿಯವರನ್ನು ಏನು ಮಾಡ್ತಾ ಇದ್ದಾರೆ ರೀ? ಸಪೋರ್ಟಿವ್ ಆಗಿ ಏನು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ. ಆ ಸಮಯದಲ್ಲಿ ಸದ್ದುಕಾಯರ ಬಾಯಿಯನ್ನು ಕಟ್ಟಿದನೆಂಬುದಾಗಿ 34 22ನೇ ಅಧ್ಯಾಯ, ಆತನು ಸದ್ದುಕಾಯರ ಬಾಯಿ ಕಟ್ಟಿದನೆಂದು ಫರಿಸಾಯರು ಕೇಳಿ ಅಲ್ಲಿಗೆ ಕೂಡಿ ಬಂದರು. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಮೊದಲನೆಯದಾಗಿ ನಾವು ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕೆನ್ನುವಂಥ ಸತ್ಯ ಸಂಗತಿಯನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೆಯ ಪ್ರಯಾರಿಟಿ, ಮೊದಲನೆಯ ಒಂದು ಆದ್ಯತೆ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ನಾವು ಕೊಡುವವರಾಗಿ ಇರಬೇಕು. ಹಲ್ಲೆಲೂಯಾ. ನಾವು ನೋಡುವಾಗ ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ದೇವರು ತಾನು ತನ್ನ ದಶಾಜ್ಞೆಗಳನ್ನು ಕೊಡುವಂಥ ಸಮಯದಲ್ಲಿ ಮೊದಲಿರ್ತಕ್ಕಂಥ 4 ಆಜ್ಞೆಗಳ ವಿಷಯವಾಗಿ, ನಾನು ಎಂತಹ ದೇವರಾಗಿದ್ದೇನೆ, ಭೂಮಿಯನ್ನು, ಆಕಾಶವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದಂಥ ದೇವರು ನಾನೇ, ನನ್ನ ಹೊರತು ಬೇರೆ ಯಾವ ದೇವರು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ನಿಮ್ಮಲ್ಲಿ ಯಾವ ದೇವರುಗಳು ಇರಬಾರ್ದು, ನಾನೇ ಸೃಷ್ಟಿಕರ್ತನಾದಂಥ ದೇವರು ಎಂಬುದಾಗಿ ಒಂದು ವೇಳೆ ನನ್ನ ಮಾತುಗಳನ್ನು ನೀವು ಮೀರಿ ನಡೆದರೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳ 4 ತಲೆಯವರೆಗೆ ನೀವು ಶಾಪವನ್ನು ಅನುಭವಿಸಬೇಕಾಗುತ್ತೆ ಎಂಬುದಾಗಿ 20ನೇ ಅಧ್ಯಾಯದಲ್ಲಿ ನಾವು ಅದರ ಕುರಿತಾಗಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ದೇವರಿಗೆ ಮೊದಲನೆಯ ಪ್ರಾಧಾನ್ಯತೆಯನ್ನು ಕೊಡಬೇಕಂತೇಳಿ ದೇವರು ಕೂಡ ಬಯಸ್ತಾ ಇದ್ದಾನೆ. ಸ್ವಾಮಿಯವರು ಈ ಲೋಕಕ್ಕೆ ಹೊರಟು ಬಂದಂಥ ಸಮಯದಲ್ಲಿ ಸ್ವಾಮಿಯವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಮೊದಲನೇದು ಯಾವುದು? ದೇವರನ್ನು ನೀನೇನು ಮಾಡಬೇಕಂತೆ? ನೀನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ
ಪ್ರೀತಿಸಬೇಕು. ಫಸ್ಟ್ ಪ್ರಯಾರಿಟಿ ಏನು ಮಾಡಬೇಕ್ರಿ, ನಾವು ದೇವರಿಗೆ ಮುಖ್ಯವಾಗಿರ್ತಕ್ಕಂಥ ಸ್ಥಾನವನ್ನು ನಾವು ಕೊಡುವವರಾಗಿ ಇರಬೇಕು. ಅದಕ್ಕಾಗಿ ಈ ಬೋಧನೆಯನ್ನು ಹೇಳಿದಾಗ ಅಲ್ಲಿರ್ತಕ್ಕಂಥ ಫರಿಸಾಯರು ಅವರಲ್ಲಿ ಅನೇಕವಾದಂಥ ಆಲೋಚನೆಗಳು ಬರ್ತಾ ಇದೆ. ಮತ್ತು ಇದಕ್ಕೆ ಸರಿಸಮಾನವಾದಂಥ ಇನ್ನೊಂದು ಆಜ್ಞೆ ಇದೆ. ಅದೇನಂತಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ನೀನೇನು ಮಾಡಬೇಕು, ಪ್ರೀತಿಸಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ದೇವರು, ಎರಡನೇದಾಗಿ ನಿನ್ನ ನೆರೆಯವರು, ಮೂರನೇದಾಗಿ ನಿನ್ನ ವಿಷಯವಾಗಿ ನೀನು ಆದ್ಯತೆಯನ್ನು ಕೊಡುವಂಥ ವ್ಯಕ್ತಿಯಾಗಿ ಇರಬೇಕು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದಾವೀದನಂತೆ ಯಾವಾಗಲೂ ಕೂಡ ದೇವರನ್ನೇ ಮುಂದಾಳಾಗಿ ಮುಂದೆ ಇಟ್ಟುಕೊಂಡವನಾಗಿ ತನ್ನ ಜೀವಿತದ ಎಲ್ಲ ಒಂದು ಪರೀಕ್ಷೆಯ ವೇಳೆಯಲ್ಲಿ, ಶೋಧನೆಯ ವೇಳೆಯಲ್ಲಿ, ಕಷ್ಟಗಳ ವೇಳೆಯಲ್ಲಿ ಆತನು ಏನು ಮಾಡ್ತಾ ಇದ್ದ, ಜಯವನ್ನು ಸಾಧಿಸುವಂಥ ವ್ಯಕ್ತಿಯಾಗಿದೆ. ಅದಕ್ಕಾಗಿ ದಾವೀದನ ಕೀರ್ತನೆಗಳಲ್ಲಿ ನೋಡ್ರಿ, ಆತನು ಬಳಸಿರ್ತಕ್ಕಂಥ ಪದಗಳಿದಾವಲ್ವಾ, ಯೆಹೋವನೇ ನನ್ನ ಬಲ ಎಂಬುದಾಗಿ, ಯೆಹೋವನೇ ನನಗೆ ಬಂಡೆಯು, ಕೋಟೆಯು, ಕೇಡ್ಯವು, ಗುರಾಣಿಯು, ಎಲ್ಲವೂ ನನ್ನ ಪ್ರಾಣ ದುರ್ಗವು ಆತನೇ ಆಗಿದ್ದಾನೆಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರ್ರೀ? ದಾವೀದ. ಮೊದಲನೇ ಪ್ರಾಧಾನ್ಯತೆ ದೇವರೇ, ದೇವರ ನಂತರ ನನಗೆ ಎಲ್ಲವೂ ಕೂಡ ಎಂಬುದಾಗಿ ಮೊದಲನೇ ಪ್ರಾಧಾನ್ಯತೆಯನ್ನು ದೇವರಿಗೆ ಕೊಟ್ಟಿರ್ತಕ್ಕಂಥ ಆ ದಾವೀದ ಅರಸನು ಅವನು ಎಲ್ಲ ವಿಷಯದಲ್ಲಿ ಜಯವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಪ್ರಿಯರೇ. ಅದರ ಸಲುವಾಗಿ ಆತನು ಯೆಹೋವನೇ ನನ್ನ ಬೆಳಕು ಎಂಬುದಾಗಿ, ಯೆಹೋವನೇ ನನ್ನ ಪ್ರಾಣವು ಎಂಬುದಾಗಿ, ಯೆಹೋವನೇ ನನಗೆ ಬಲವು ಎಂಬುದಾಗಿ, ಆತನೇ ನನಗೆ ಎಲ್ಲ ಬಂಡೆ, ಕೋಟೆ, ಎಲ್ಲ ಕೇಡ್ಡೆ, ಗುರಾಣಿ ಆತನೇ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ರೀ, ಹೇಳ್ತಾ ಇದ್ದಾನೆ. ನನ್ನ ಸಹಾಯವು ಕೂಡ ದೇವರೇ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಮೊದಲ ಪ್ರಾಧಾನ್ಯತೆಯನ್ನು ಯಾರಿಗೆ ಕೊಡ್ತಾ ಇದ್ದಾನೆ? ದಾವೀದರಸ ದೇವರಿಗೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಾಯಿಂದ ಹೇಳಿರುವಂಥದ್ದು ಮಾತ್ರವಲ್ಲ, ತನ್ನ ಜೀವಿತದ ಪ್ರತಿಯೊಂದು ಅವಧಿ ಗಳಿಗೆಯಲ್ಲಿ ಕೂಡ ದೇವರನ್ನೇ ಮುಂದಿಟ್ಟು ಆತ ಹೋದ, ತಪ್ಪು ಮಾಡಿದ, ಎಡವಿದ, ಕೆಳಗಡೆ ಬಿದ್ದಾದ ಮೇಲೆ ಕೂಡ ನಾನು ಮನುಷ್ಯರ ಕೈಯಲ್ಲಿ ಬೀಳೋದಿಲ್ಲ, ನಾನು ದೇವರ ಕೈಯಲ್ಲಿಯೇ ಬೀಳ್ತೀನಂತೇಳಿ ಆತನು ಪಾಪ ಮಾಡಿದಂಥ ಕೆಲವೊಂದು ಸಂದರ್ಭಗಳಲ್ಲಿ ದೇವರ ಮೊರೆಯುವುದನ್ನು ಹೊರತಾಗಿ ತಾನು ಇನ್ನೊಂದು ಕಾರ್ಯವನ್ನು ಕೈಗೊಳ್ಳೋದಕ್ಕೆ ಇಷ್ಟ ಪಡಲಿಲ್ಲ. ನನ್ನನ್ನು ದೇವರು ಎಷ್ಟಾದರೂ ಜಜ್ಜಲಿ, ದೇವರು ನಂಬಿದಂಥ ಮಕ್ಕಳು ನನಗೆ ಎಷ್ಟಾದರೂ ಬೈಲಿ, ಅದು ನನಗೆ ಉಪಕಾರ ಎಂಬುದಾಗಿ ಆತನು ನೆನೆಸಿದ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ದಿವಸ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಮುಖ್ಯವಾಗಿರುವಂಥದ್ದು ಏನ್ರಿ, ನಾವು ದೇವರನ್ನು ಪ್ರೀತಿಸುವವರಾಗಬೇಕು, ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವವರಾಗಿ ಇರಬೇಕು. ನಮ್ಮ ಆದ್ಯತೆ, ನಮ್ಮ ಜೀವಿತದಲ್ಲಿ ದೇವರೇ ಮುಖ್ಯವಾದಂಥ ಸ್ಥಾನದಲ್ಲಿ ಇರುವವರಾಗಿ ಇರಬೇಕು. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯದಲ್ಲಿ ಸ್ವಾಮಿಯರು ಒಂದು ಮನೆಗೆ ಆಹ್ವಾನ ಮಾಡಲ್ಪಟ್ಟಂಥ ಸಮಯದಲ್ಲಿ ಲೂಕನ್ ಬರೆಸುವಂಥ 10ನೇ ಅಧ್ಯಾಯದಲ್ಲಿ ಈ ವಿಷಯ ಇರುತ್ತೆ. ಮಾರ್ತಳು, ಮರಿಯಳು ಮತ್ತು ಲಾಜರ್ನ್ ಎನ್ನುವಂಥ ಒಂದು ಕುಟುಂಬ ಪ್ರಿಯರು, ಚಿಕ್ಕ ಕುಟುಂಬ, ಒಳ್ಳೆಯ ಆತಿಥ್ಯವನ್ನು ಕೊಡುವಂಥ ಕುಟುಂಬ, ದೇವರ ಸೇವೆಗೋಸ್ಕರವಾಗಿ ಬೆಥಾನ್ಯದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸುವುದಕ್ಕೋಸ್ಕರವಾಗಿಯೂ ಸಿದ್ಧವಾಗಿರುವಂಥ ಕುಟುಂಬ, ಯಾವಾಗಲೂ ಯೇಸು ಸ್ವಾಮಿಯನ್ನು ತಮ್ಮ ಮನೆಗೆ ಕರೆಯುವಂಥ ಕುಟುಂಬ. ದೇವರು ಹಿಂಗೆ ಈ ದಾರಿಯಲ್ಲಿ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ ಅಂತಂದರೆ ಮೊದಲು ನಮ್ಮ ಮನೆಗೆ ಬಂದು ಆತನ ಕಾಲಿಡಬೇಕು, ಆತನಿಗೆ ಒಳ್ಳೆಯ ಆತಿಥ್ಯ ಕೊಡಬೇಕು, ಆತನ ಬಾಯಿಂದ ವಾಕ್ಯಗಳನ್ನು ಕೇಳಬೇಕಂತೇಳಿ ಯಾವಾಗಲೂ ಕೂಡ ಸ್ವಾಮಿಗೆ ಪ್ರಥಮ ಪ್ರಾಧಾನ್ಯತೆಯನ್ನು ಕೊಡುವಂಥ ಕುಟುಂಬ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಸಮಯದಲ್ಲಿ 10ನೇ ಅಧ್ಯಾಯದಲ್ಲಿ 38ನೇ ವಚನದಿಂದ ಅಂದ್ಕೊತೀನಿ, ಒಂದು ಸಾರಿ ಓದಿಕೊಳ್ಳೋಣ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಾ ಇದ್ದಳು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ತಾ ಇದ್ದೇವೆ ಪ್ರಿಯರೇ, ಮಾರ್ತಳು, ಮರಿಯಳ, ಲಾಜರ್ನ ಮನೆಗೆ, ಬೆಥಾನ್ಯದಲ್ಲಿರ್ತಕ್ಕಂಥ ಆ ಮನೆಗೆ ಯಾರು ಬಂದ್ರಿ? ಯೇಸು ಸ್ವಾಮಿ ಬಂದು. ಅವರು ಕರಿಲಾರದೆ ಆತನ ಬರಲಿಲ್ಲ, ಅವರು ಆತನನ್ನು ಏನು ಮಾಡಿದ್ರಂತೆ? ಕರೆದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಒಂದಾನೊಂದು ಹಳ್ಳಿಗೆ ಬಂದಾಗ ಒಬ್ಬ ಸ್ತ್ರೀ ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆತನನ್ನು ಕರೆದಾಗ ಆತನ ಆ ಮನೆಗೆ ಆಹ್ವಾನ ಮಾಡಲ್ಪಟ್ಟಂಥ ಸಮಯದಲ್ಲಿ ಅಲ್ಲಿ ಅಕ್ಕಳು ಏನು ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದ ವಾಕ್ಯ, ಬಹಳ ಸೇವೆ ವಿಷಯವಾಗಿ ಬೇಸತ್ತು ಏನು ಮಾಡ್ತಾ ಇದ್ದಾಳೆ? ಆಕೆ ಚಡಪಡಿಸ್ತಾ ಇದ್ದಾಳೆ, ಗುಣಗುಟ್ತಾ ಇದ್ದಾಳೆ. ಯಾರ ಮೇಲೆ ಗುಣಗುಟ್ತಾ ಇದ್ದಾಳೆ? ತಂಗಿಯ ಮೇಲೆ ಗುಣಗುಟ್ತಾ ಇದ್ದಾಳೆ. ಯಾರ ಮೇಲೆ ರೀ? ತಂಗಿಯ ಮೇಲೆ, ಮರಿಯಳ ಮೇಲೆ ಗುಣಗುಟ್ಟುವಂಥ ವಿಷಯ ಸ್ವಾಮಿಯವರಿಗೆ ಆಕೆ ದೂರನ್ನು ಸಲ್ಲಿಸ್ತಾ ಇದ್ದಾಳೆ. ಸ್ವಾಮಿ ನೋಡು, ನಾನು ಒಬ್ಬಳೇ ಸೇವೆಯನ್ನು ಮಾಡಬೇಕಾಗಿದೆ, ಸೇವೆಗೆ ನನ್ನೊಬ್ಬಳನ್ನೇ ಯಾರು ಬಿಟ್ಟಿದ್ದಾರಂತೆ? ತಂಗಿ ಬಿಟ್ಟಿದ್ದಾಳೆ ಎಂಬುದಾಗಿ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು
ಅಂದಳು. ಹಲ್ಲೆಲೂಯಾ. ಸ್ವಾಮಿ ಆ ಸಮಯದಲ್ಲಿ ಆ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ, ಮಾರ್ಥಳೆ ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಏನಾಗಿದ್ದೀಯಾ, ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ನೀನು ಸಿಕ್ಕಿಕೊಂಡಿದ್ದೀ. ಮೊದಲು ನೀನು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕಾಗಿತ್ತು ಅದಕ್ಕೆ ಪ್ರಾಧಾನ್ಯತೆ ಕೊಡಲಾರ್ದ ಹಾಗೆ ನೀನು ಸೇವೆಯನ್ನು ಮಾಡೋದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಿ. ಹಲ್ಲೆಲೂಯಾ. ವಾಕ್ಯ ಬಹಳ ಮುಖ್ಯ, ನಾನು ಬಹಳ ಮುಖ್ಯ, ನಾನು ತೆಗೆದು ಹಾಕಲ್ಪಡಲಾರದಂಥ ಒಂದು ಭಾಗವಾಗಿ ನಿನ್ನ ಜೀವಿತದಲ್ಲಿ ನಾನು ಇರಬೇಕು. ಅಂತಹ ಉತ್ತಮವಾದಂಥ ಭಾಗವನ್ನು ಯಾರು ಆಯ್ಕೆ ಮಾಡಿಕೊಂಡಿದ್ದಾರೆ? ಮರಿಯಳು ಆಯ್ಕೆ ಮಾಡಿಕೊಂಡಿದ್ದಾಳೆ. ಮಾರ್ತಳಾದರೂ ಸೇವೆಯ ವಿಷಯವಾಗಿ ಬೇಸರ ಪಡ್ತಾ ಇದ್ದಾಳೆ, ಬೇಸರ ಪಟ್ಕೊಳ್ತಾ ಇದ್ದಾಳೆ. ಅದಕ್ಕಾಗಿ ಸ್ವಾಮಿ ಆಕೆಯನ್ನು ಏನು ಮಾಡ್ತಾ ಇದ್ದಾರೆ? ಎಚ್ಚರಿಸ್ತಾ ಇದ್ದಾಳೆ, ಮಾರ್ತಳೇ ಮಾರ್ತಳೆ ಎಂಬುದಾಗಿ. ಅಲ್ಲೂ 2 ಸಾರಿ ಏನು ಮಾಡ್ತಾ ಇದ್ದಾರೆ? ಎಚ್ಚರಿಸಿ ಏನು ಮಾಡ್ತಾ ಇದ್ದಾಳೆ? ಬೇಕಾಗಿರುವಂಥ ಉತ್ತಮವಾದಂಥ ಭಾಗವನ್ನು ಯಾರು ಆಯ್ಕೆ ಮಾಡಿಕೊಂಡಿದ್ದಾರೆ? ಮರಿಯಳು ಆಯ್ಕೆ ಮಾಡಿಕೊಂಡಿದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮರಿಯಳು ಮೊದಲನೇ ಪ್ರಾಧಾನ್ಯತೆಯನ್ನು ಕೊಟ್ಟಳು, ಮಾರ್ತಳಾದರೂ ಕೊಡಲಿಲ್ಲ. ಆಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮಾರ್ತಳು ಕೂಡ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾಳೆ ರೀ? ದೇವರ ಒಂದು ಎಚ್ಚರಿಕೆಯನ್ನು ಆಲಿಸಿದ ಮೇಲೆ ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯದ ಕಡೆಗೆ ನಾವು ನೋಡುವಾಗ ಅಲ್ಲಿ ಸಂಪೂರ್ಣವಾಗಿ ಆಕೆಯು ಕೂಡ ತಗ್ಗಿಸಿಕೊಂಡು ಜೀವಿಸುವಂಥ ಮಗಳಾಗಿ ಬದಲಾವಣೆ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಲಾಜರನು ಸತ್ತು ಎದ್ದು ಬಂದ ಮೇಲೆ ಪ್ರಿಯರೇ, ಹಲ್ಲೆಲೂಯಾ. ಪ್ರೆಸಿಡೆಂಟ್ ಯೇಸು ಸ್ವಾಮಿ ಆತನನ್ನು ಬದುಕಿಸಿದ ಮೇಲೆ ಲಾಜರನನ್ನು ಮಾರ್ತಳಲ್ಲಿ ಮರಿಗಳಲ್ಲಿ ಒಂದು ವಿಶೇಷವಾದಂಥ ಬದಲಾವಣೆಗಳಾಗುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದಿಲ್ಲ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನಿನ್ನ ಜೀವನದ ಪ್ರಥಮ ಗುರಿ, ಪ್ರಥಮ ಆದ್ಯತೆ, ಪ್ರಥಮವಾಗಿರ್ತಕ್ಕಂಥ ಮುಖ್ಯವಾದಂಥ ಸ್ಥಾನ ಯಾರಾಗಿದ್ದಾರೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇಲ್ಲಿ ಮಾರ್ತಳಿಗಾದರೂ ಸೇವೆಯೇ ಮುಖ್ಯ ಎಂಬುದಾಗಿ ಆಕೆ ನೆನೆಸಿದ್ಲು. ಸ್ವಾಮಿಯ ವಾಕ್ಯಗಳನ್ನು ಆಕೆ ಏನು ಮಾಡಲಿಲ್ಲ? ಅಲಕ್ಷ್ಯ ಮಾಡಲಿಲ್ಲ. ಆಕೆ ಕೇಳೋದಕ್ಕೆ ಹೋಗಲಿಲ್ಲ. ಪ್ರಿಯರೇ, ಸ್ವಾಮಿ ಹೇಳ್ತಾ ಇದ್ದಾರೆ, ಮುಖ್ಯವಾಗಿರುವಂಥದ್ದನ್ನು ಮರಿಯಳು ಏನು ಮಾಡಿದಾಳೆ? ಆಯ್ಕೆ ಮಾಡಿಕೊಂಡಿದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೆ ಪ್ರಿಯರೇ, 6ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓದುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ಯಾವುದಕ್ಕಂತೆ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಅವುಗಳ ಸಂಗಡ ನಿಮಗೆ ಎಲ್ಲವೂ ದೊರಕುವುದು ಎಂಬುದಾಗಿ. 6:33 ಓದ್ತೀರಾ? ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು ಎಂಬುದಾಗಿ. ಹಲ್ಲೆಲೂಯಾ. ಯಾವುದು ದೊರಕ್ತಾವ್ರಿ ನಮಗೆ? ಆಹಾರ ಆಗಿರ್ಬೋದು, ಉಡುವುದಕ್ಕೆ ಬಟ್ಟೆಗಳಾಗಿರ್ಬೋದು, ಇಳ್ಕೊಳ್ಳೋದಕ್ಕೆ ಸ್ಥಳ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಮೇಲ್ಗಡೆ ಅಲ್ಲಿ ಏನಾಗ್ತಾ ಇದೆ? ಸ್ವಾಮಿಯವರು ಹೇಳಿದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಇದು ಎಲ್ಲಿರಿ? ಪರ್ವತ ಪ್ರಸಂಗದಲ್ಲಿ ಇರ್ತಕ್ಕಂಥ ವಿಷಯಗಳು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕಂತ ಚಿಂತೆ ಮಾಡಬೇಡ್ರಿ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ದೇವರಿಗೆ ತಿಳಿದಿದೆ ನಿಮಗೆ ಬೇಕಾಗಿರುವಂಥದ್ದು ಯಾವುದು, ಅದನ್ನು ದೇವರು ಏನು ಮಾಡ್ತಾನೆ? ಒದಗಿಸಿ ಕೊಡ್ತಾನೆ. ಅದಕ್ಕಾಗಿ ನೀವು ಮೊದಲು ಅಂತ ಹೇಳುತ್ತೆ ವಾಕ್ಯಲ್ಲಿ, ಏನ್ರಿ? ಮೊದಲು ನೀವು ದೇವರನ್ನು ಪ್ರೀತಿಸಬೇಕು, ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡಬೇಕು. ಎರಡನೇದಾಗಿ ನೀವು ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಹಿಡಿದುಕೊಂಡು ಅದನ್ನು ಕೇಳುವವರಾಗಿ ಅದರ ಪ್ರಕಾರವಾಗಿ ಕೈಕೊಂಡು ನಡೆಯುವವರಾಗಿರಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ನೀವು ಮೊದಲು ಏನಂತ ಹೇಳ್ತಾ ಇದೆ? ದೇವರ ರಾಜ್ಯಕ್ಕಾಗಿ ಮತ್ತು ದೇವರ ನೀತಿಗಾಗಿ ನೀವು ತವಕ ಪಡುವವರಾಗಿ ಇರಬೇಕು. ದೇವರ ರಾಜ್ಯ ವಿಸ್ತರಣೆಗೋಸ್ಕರವಾಗಿ ನೀವು ಮೊದಲ ಪ್ರಾಧಾನ್ಯತೆಯನ್ನು ಕೊಡುವವರಾಗಿ ಇರಬೇಕು. ಒಂದು ಸಾರಿ ಬರಗಾಲ ಬಂತು, ಅದು ಸುಮ್ಮನೆ ಬಂದಿರತಕ್ಕಂಥ ಬರಗಾಲ ಅಲ್ಲ. ಒಬ್ಬ ದೇವರ ಪ್ರವಾದಿ ಏನು ಮಾಡ್ತಾ ಇದ್ದಾನೆ? ಬರಗಾಲವನ್ನು ತರ್ತಾ ಇದ್ದಾನೆ ಪ್ರಿಯರೇ. ಅಹಾಬನೆನ್ನುವಂಥ ಅರಸನ ಬಳಿಗೆ, ಇಸ್ರಾಯೇಲಿನ ಅರಸನ ಬಳಿಗೆ ಹೋಗಿ ಹೇಳ್ತಾ ಇದ್ದಾನೆ, ನಾನು ಸೂಚಿಸದ ಹೊರತು ಕೆಲವು ವರ್ಷಗಳ ಕಾಲ ಮಳೆಯೇ ಬರೋದಿಲ್ಲ ಎಂಬುದಾಗಿ. 17ನೇ ಮೊದಲನೆಯ ಅರಸುಗಳ ಪುಸ್ತಕದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ದೊಡ್ಡದಾಗಿರ್ತಕ್ಕಂಥ ಚಾಲೆಂಜ್. ಹಲ್ಲೆಲೂಯಾ. ಆತನು ಹೇಳ್ತಾ ಇದ್ದಾನೆ, ಗಿಲ್ಯಾದಿನವನಾಗಿರ್ತಕ್ಕಂಥ ತಿಷ್ಬೀಯನಾಗಿರ್ತಕ್ಕಂಥ ಎಲಿಯನ್ನು ಚಾಲೆಂಜ್ ಮಾಡ್ತಾ ಇದ್ದಾನೆ ಅರಸನಾಗಿರ್ತಕ್ಕಂಥ ಅಹಾಬನಿಗೆ. ನಾನು ಯಾವಾತನ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೋ ಆತನ ಹೆಸರಿನ ಮೂಲಕವಾಗಿ ನಾನು ಆಜ್ಞಾಪಿಸ್ತಾ ಇದ್ದೇನೆ, ನಾನು ಸೂಚಿಸಿದ ಹೊರತು ಇನ್ನೂ ಕೆಲವು ವರ್ಷಗಳವರೆಗೆ ಏನು ಬರೋದಿಲ್ಲ, ಮಳೆಯಾಗಲಿ ಮಂಜಾಗಲಿ ಬೀಳೋದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆಕಾಶವನ್ನು ಕಟ್ಟುವಂಥ ಸಾಮರ್ಥ್ಯವನ್ನು, ಏನ್ರಿ? ಮೋಡಗಳು ಬರಲಾರ್ದ ಹಾಗೆ, ಮಳೆ ಬರಲಾರ್ದ ಹಾಗೆ ತಡೆಯುವಂಥ ಸಾಮರ್ಥ್ಯವನ್ನು ದೇವರು ಯಾರಿಗೆ ಕೊಡ್ತಾನೆ ರೀ?
ತನ್ನ ಭಕ್ತರಿಗೆ ಕೊಡ್ತಾನೆ. ಯಾವ ಭಕ್ತರಿಗಂತೆ? ತನ್ನ ರಾಜ್ಯಕ್ಕಾಗಿ, ನೀತಿಗಾಗಿ, ಸಾಯುವುದಕ್ಕಾಗಿ ಸಿದ್ಧರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡ್ತಾನೆ ಪ್ರೇಯರೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೆ. ಆತನೇನೋ ಹೋಗ್ಬಿಟ್ಟ, ದೇವರು ನೋಡ್ರಿ, ಆತನ ಜೀವಿತ ಒಂದು ಚಾಲೆಂಜ್ ಹಾಕಿ ಹೋದ. ಆತನ ಎಲ್ಲಿ ಹೋಗ್ತಾ ಇದ್ದಾನಂತೆ? ಕೆರಿತ್ ಎನ್ನುವಂಥ ಹಳ್ಳದಲ್ಲಿರ್ತಕ್ಕಂಥ ಒಂದು ಸಮೀಪದಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾನೆ. ಎಲ್ಲಿವರೆಗೆ ಹಳ್ಳದಲ್ಲಿ ನೀರಿತ್ತು, ಕಾಗೆ ಎನ್ನುವಂಥದ್ದು ಆತನಿಗೆ ಆಹಾರ ತಂದು ಕೊಡ್ತಾ ಇತ್ತು, ಅಲ್ಲಿವರೆಗೆ ಆತನ ಜೀವನಕ್ಕೇನು ಯಾವುದೇ ಸಮಸ್ಯೆ ಇರ್ತಿರಲಿಲ್ಲ. ಹಲ್ಲೆಲೂಯಾ. ರೊಟ್ಟಿ ಬರ್ತಾ ಇತ್ತು, ಮಾಂಸ ಬರ್ತಾ ಇತ್ತು, ಒಳ್ಳೆ ರೀತಿಯಲ್ಲಿ ಊಟ ಮಾಡ್ತಾ ಇದ್ದ ಆತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವಾಗ ಹಳ್ಳದ ನೀರು ಬತ್ತಿ ಹೋಯಿತು, ಆತನಿಗೆ ಸಮಸ್ಯೆ ಸ್ಟಾರ್ಟ್ ಆಯಿತು. ದೇವ್ರು ಹೇಳ್ತಾ ಇದ್ದಾನೆ, ಈಗ ನೀನು ಕೆರಿತ್ ಹಳ್ಳವನ್ನು ಬಿಟ್ಟು ಎಲ್ಲಿಗೆ ಹೋಗ್ಬೇಕು? ನೀನು ಚಾರ್ಯಫ್ತ ಎನ್ನುವಂಥ ಒಂದು ಸ್ಥಳದ ಕಡೆಗೆ ಹೋಗು. ನಾನು ನಿನ್ನನ್ನು ಪೋಷಿಸುವುದಕ್ಕಾಗಿ ಅಂತಹ ಬರಗಾಲದ ಸಮಯದಲ್ಲಿ ಒಬ್ಬ ವಿಧವೆಗೆ ನಾನು ಹೇಳಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಆ ಸಮಯದಲ್ಲಿ ಎಲೀಯನು ಆ ಒಂದು ಚಾರ್ಯಫ್ತ ಎನ್ನುವಂಥ ಸ್ಥಳದ ಕಡೆಗೆ ಹೋಗ್ತಾ ಇದ್ದಾನೆ. ಪೂರ ಬಾಗಿಲಿನ ಕಡೆಗೆ ಆ ಕಡೆಯಿಂದ ಆ ತಾಯಿ ಬರ್ತಾ ಇದ್ದಾಳೆ. ಯಾರು? ದೇವರು ಯಾವ ವಿಧವೆ ಕುರಿತಾಗಿ ಹೇಳಿದ್ರು ಆ ವಿಧವೆ ಬರ್ತಾ ಇದ್ದಾಳೆ. ಬರುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೆ, ಆ ವಿಧವೆ ಆಕೆ ಎಂಬುದಾಗಿ ಆತನಿಗೆ ಗೊತ್ತಾದಾಗ ಆಕೆಗೆ ಹೇಳ್ತಾ ಇದ್ದಾನೆ. ಯಾರಂತೆ? ಎಲಿಯನು ಹೇಳ್ತಾ ಇದ್ದಾನೆ. ಏನಂತ ಹೇಳಿ? ಅಮ್ಮ, ನನಗೆ ಮೊದಲು ನೀನೇನು ಮಾಡು, ಒಂದು ರೊಟ್ಟಿ ಮಾಡಿಕೊಂಡು ಬಾ ಎಂಬುದಾಗಿ. ಅಲ್ಲಿ ಆಕೆ ತನ್ನ ಒಂದು ವಿಷಯವನ್ನು ಹೇಳ್ತಾ ಇದ್ದಾಳೆ. ಅಯ್ಯೋ, ನಾನು ಬರಗಾಲದ ಒಂದು ಪರಿಸ್ಥಿತಿಯಲ್ಲಿದ್ದೀನಪ್ಪ, ನನಗೆ ಸ್ವಲ್ಪ ಹಿಟ್ಟಿದೆ, ಸ್ವಲ್ಪ ಎಣ್ಣೆ ಇದೆ, ಈಗ ಸೌದೆ ಆರಿಸೋದಕ್ಕೆ ನಾನು ಬಂದಿದ್ದೀನಲ್ವ, ಈಗ ನಾನು ಸೌದೆ ಆರಿಸಿದಾದ ಮೇಲೆ ಹೋಗಿ ಆ ರೊಟ್ಟಿಯನ್ನು ಮಾಡಿಕೊಂಡು ನಾನು ನನ್ನ ಮಗ ಈಗ ಏನಾಗಬೇಕು? ಆ ರೊಟ್ಟಿ ತಿಂದ ಮೇಲೆ ಮತ್ತೆ ಬೇರೆ ಆಹಾರ ಯಾವುದಿಲ್ಲ, ನಾವು ಸಾಯಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದ ಪ್ರೇಯರೆ, ಆಕೆ ಆ ಒಂದು ಉತ್ತರ ಕೊಟ್ಟಂಥ ಸಮಯದಲ್ಲಿ ಎಲಿಯನ್ನು ಆಕೆಗೆ ಹೇಳ್ತಾ ಇದ್ದಾನೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ 13ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲು ಅಂತ ಹೇಳ್ತಾ ಇದ್ದೆ ವಾಕ್ಯ. ಏನಂತ ಹೇಳಿರಿ? ಮೊದಲು. ಹಲ್ಲೆಲೂಯಾ. ಆದರೆ ನೀನು ಹೇಳಿದಂತೆ ಮಾಡಿ. ನೀನು ಹೇಳಿದೆಯಲ್ಲ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೆ ಏನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಎಕ್ಕಿ ನನಗೋಸ್ಕರ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡುತ್ತೇನೆ, ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಾಗ ಆ ಸಮಯದಲ್ಲಿ ಎಲಿಯನು ಹೇಳ್ತಾ ಇದ್ದಾನೆ ಏನಂತೇಳಿ? ಹೆದರಬೇಡ. ಏನಂತ ಹೇಳ್ತಾ ಇದ್ದಾನೆ ಮತ್ತೆ ಅಲ್ಲಿ? ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಆ ತಾಯಿ ಎಷ್ಟು ಒಂದು ವಿಧೇಯತೆಯನ್ನು ತೋರಿಸ್ತಾ ಇದ್ದಾಳೆ ಅಂತಂದರೆ, ಆಕೆ ಮನೆಗೆ ಹೋಗ್ತಾ ಇದ್ದಾಳೆ. ಆಕೆಗೆ ಅನೇಕವಾದಂಥ ಸಂದೇಹ, ಸಂಶಯ ಆಯಿತು, ಇದು ಊಟ ಮಾಡಿದ ಮೇಲೆ ನಾವೇನಾಗಬೇಕು? ಸಾಯಬೇಕೆನ್ನುವಂಥ ಪರಿಸ್ಥಿತಿ. ಆದರೆ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀನು ಮೊದಲು ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಡುವಾಗ, ಮೊದಲು ದೇವರ ಕಾರ್ಯಗಳಿಗೆ ಪ್ರಾಧಾನ್ಯತೆಯನ್ನು ಕೊಡುವಾಗ, ಮೊದಲು ದೇವರ ಒಂದು ಕಾರ್ಯಗಳನ್ನು ಮಾಡುವಂಥ ಸೇವಕರಿಗೆ ನೀನು ಪ್ರಾಧಾನ್ಯತೆಯನ್ನು ಕೊಡುವಾಗ, ನಿನಗಿರುವಂಥ ಸ್ವಲ್ಪದರಲ್ಲಿಯೇ ದೇವರು ದೊಡ್ಡದಾಗಿರ್ತಕ್ಕಂಥ ಅದ್ಭುತಗಳನ್ನು ಮಾಡಲಿಕ್ಕೆ ಆ ತಾಯಿ ಓದ್ಲು. ಆ ತಾಯಿ ಏನು ಮಾಡ್ತಾ ಇದ್ದಾಳ್ರಿ? ರೊಟ್ಟಿಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಆಕೆ ಹೇಳಿದ್ದೇನ್ರಿ? ಸ್ವಲ್ಪ ಇಟ್ಟು, ಸ್ವಲ್ಪ ಮೊಗೆ ಎಣ್ಣೆ, ಅದರ ಹೊರತಾಗಿ ನಮ್ಮ ಹತ್ರ ಏನು ಕೂಡ ಇಲ್ಲ ಅಂತೇಳಿ ಆಕೆ ಓದ್ಲು. ಆಕೆ ರೊಟ್ಟಿಯನ್ನು ಮಾಡ್ತಾ ಇದ್ದಾಳೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರಂತೆ ಮಳೆಯನ್ನು ಕಳಿಸುವವರೆಗೂ ಆಕೆಯ ಮಡಕೆಯಲ್ಲಿರ್ತಕ್ಕಂಥ ಹಿಟ್ಟು ತೀರಲಿಲ್ಲ, ಆ ಒಂದು ಮೊಗೆಯಲ್ಲಿರ್ತಕ್ಕಂಥ ಎಣ್ಣೆ ಏನಾಗಲಿಲ್ಲಂತೆ? ಖಾಲಿನೇ ಆಗಲಿಲ್ಲ. ಹಲ್ಲೆಲೂಯಾ. ಕಾರಣ ಏನು ಹೇಳ್ರಿ ನೋಡೋಣ. ಮೊದಲು ಯಾರಿಗಂತ ಹೇಳ್ತಾ ವಾಕ್ಯಲ್ಲಿ? ಎಲೀಯನಿಗೆ ಅದರಿಂದ ಒಂದು ರೊಟ್ಟಿ ಆಗಬೇಕಂದ್ರೆ ದೇವರ ಮಾತು ಏನಾಗಬೇಕ್ರಿ? ಇಲ್ಲಿ ನೆರವೇರಿಸಲ್ಪಡಬೇಕಾದ್ರೆ, ಆಕೆಯ ಮೂಲಕವಾಗಿ ಎಲಿಯನ್ನು ಪೋಷಿಸಲ್ಪಡಬೇಕಾದ್ರೆ ಆಕೆ ಮೊದಲು ಏನು ಮಾಡಬೇಕ್ರಿ? ದೇವರ ಸೇವಕರಿಗೆ ತನ್ನದಲ್ಲಿರ್ತಕ್ಕಂಥ ಸ್ವಲ್ಪದರಲ್ಲಿಯೂ ಕೂಡ ಅದನ್ನು ಏನು ಮಾಡಬೇಕು? ಆಕೆ ಕೊಡುವಂಥವಳಾಗಿ ಇರಬೇಕು. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಆಕೆ ವಿಧೇಯತೆಯನ್ನು ತೋರಿಸಿದ ಕಾರಣಕ್ಕಾಗಿ ಆ ಒಂದು ಬರಗಾಲದ ದಿವಸಗಳು ಹೋಗುವವರೆಗೂ ಕೂಡ ಆಕೆಗೆ ಎಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ನೀವು ಮೊದಲು ದೇವರನ್ನು ಪ್ರೀತಿಸಿರಿ, ನೀವು ಮೊದಲು ವಾಕ್ಯಗಳನ್ನು ಕೇಳುವವರಾಗಿದ್ದು ಅದರ ಪ್ರಕಾರವಾಗಿ ನಡೆದುಕೊಳ್ಳುವವರಾಗಿರ್ರಿ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ನೀವು ಮೊದಲು ದೇವರ ಮಾತು ಏನಾಗಿದೆಯೋ, ಕಾರ್ಯಗಳೇನಾಗಿದೆಯೋ ಅದಕ್ಕೆ ನೀವು ಪ್ರಾಧಾನ್ಯತೆ ಕೊಟ್ಟು ಜೀವಿಸುವವರಾಗಿ ಇರ್ರಿ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ಅನೇಕರು ಈ ಒಂದು ಫಾರ್ಮುಲಾವನ್ನು ಯಾರು
ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸ್ತಾ ಇದ್ದರು, ಖಂಡಿತವಾಗಿ ಅವರು ಕೆಳಗಡೆ ಸ್ಥಾನದಲ್ಲಿಲ್ಲ. ದೇವರು ಅವ್ರನ್ನ ಒಂದು ಸ್ಟೆಪ್ಪಿಂದ ಮತ್ತೊಂದು ಸ್ಟೆಪ್ಪಿಗೆ, ಮತ್ತೊಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ಅವ್ರನ್ನ ಏನು ಮಾಡ್ತಾ ಇದ್ದಾನೆ, ಹೆಚ್ಚಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಮೊದಲ ಪ್ರಾಧಾನ್ಯತೆಯನ್ನು ನಾವು ದೇವರಿಗೆ ಕೊಡುವವರಾಗಿ ಇರಬೇಕು. ಅನೇಕ ಭಕ್ತರು ಇದೇ ರೀತಿಯಾಗಿ ನಡೆದುಕೊಂಡ ಕಾರಣಕ್ಕಾಗಿ ಅವರು ಬೀಳಲಿಲ್ಲ, ಸೋತು ಹೋಗಲಿಲ್ಲ. ಅವರು ಸ್ಥಿರವಾಗಿ ದೇವರಿಗೋಸ್ಕರವಾಗಿ ನಿಂತುಕೊಂಡರು. ಅವರು ಆಶೀರ್ವಾದಕ್ಕೆ ಪಾತ್ರರಾದರು. ತಮ್ಮ ಸಾಕ್ಷಿಯನ್ನು ಕಾಪಾಡಿಕೊಂಡಂಥ ಮಕ್ಕಳಾಗಿ ಅವರು ಜೀವಿಸುವಂಥವರಾದರು ಪ್ರಿಯರೇ. ಅದಕ್ಕಾಗಿ ಈ ಹೊತ್ತಿನಿಂದ ನಾವು ಸಂಪೂರ್ಣವಾಗಿ ದೇವರಿಗೆ ಒಳಗಾಗಿ, ದೇವರಿಗೆ ಮೊದಲ ಪ್ರಾಧಾನ್ಯತೆಯನ್ನು ಕೊಡುವವರಾಗಿ, ದೇವರ ಒಂದು ಕಾರ್ಯಗಳನ್ನು ಮಾಡುವವರಾಗಿ, ದೇವರು ಹೇಳಿದಂಥ ಆಜ್ಞೆಗಳಿಗೆ ಒಳಗಾಗಿ ನಾವು ಜೀವಿಸುವಾಗ ಖಂಡಿತವಾಗಿ ನಮ್ಮ ಜೀವಿತ ಹೆಂಗಿರುತ್ತೆ, ಆಶೀರ್ವಾದಕರವಾಗಿ ಇರುತ್ತೆ. ಈ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ನಾವು ಮರೆಯದೆ ಏನು ಮಾಡೋಣ, ಇದನ್ನು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ. ಪ್ರಾರ್ಥನೆಗೆ ಕೊಡುವಂಥ ಪ್ರಾಧಾನ್ಯತೆಯನ್ನು ಮುಂಜಾನೆ ಎದ್ದ ತಕ್ಷಣ ನಾವು ದೇವರಿಗೆ ಪ್ರಾಧಾನ್ಯತೆ ಕೊಡಬೇಕಂದ್ರೆ ಏನು ಮಾಡ್ಬೇಕು ರೀ, ಮುಂಜಾನೆ ಎದ್ದ ತಕ್ಷಣ ಹಾಸಿಗೆಯಲ್ಲಿರುವಾಗಲೇ ನಾವು ದೇವರನ್ನ ಏನು ಮಾಡಬೇಕು, ಸ್ತುತಿಸುವವರಾಗಿ ಇರಬೇಕು. ದೇವರಿಗೆ ಕೊಡಬೇಕಂತ 6 ದಿವಸಗಳು ನಾವು ದುಡಿತೀವಲ್ಲ, 7ನೇ ದಿವಸ ಅದು ಯಾರ ದಿವಸ? ಅದು ದೇವರ ದಿವಸ. ಪುನರುತ್ಥಾನಾಗಿ ಆತನು ಎದ್ದು ಬಂದಿರತಕ್ಕಂಥ ದಿವಸ. ಆ ದಿವಸದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂಥವರಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಿಗೆ ಕೊಡಬೇಕಾಗಂಥ ಕಾಣಿಕೆ ವಿಷಯವಾಗಿ, ದೇವರಿಗೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳ ವಿಷಯವಾಗಿ ನಾವು ಹಿಂದೇಟ ಆಗಬಾರ್ದು, ಸೋಮಾರಿಗಳಾಗಬಾರ್ದು. ಸಂಪೂರ್ಣವಾಗಿ ದೇವರಿಗೋಸ್ಕರವಾಗಿ ಸ್ಥಿರವಾಗಿ ನಿಲ್ಲುವಂಥವರಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಯಾವಾಗ ಈ ಒಂದು ಕಾರ್ಯಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಜೀವಿತದಲ್ಲಿ ನಾವು ಜೀವಿಸುವಂಥವರಾಗಿರ್ತೀವೋ, ಎಲ್ಲ ಡೋರ್ಗಳನ್ನು ದೇವರು ಏನು ಮಾಡ್ತಾರೆ, ಓಪನ್ ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವ ಡೋರ್ಸ್ ಬ್ಲಾಕ್ ಆಗಿದ್ದಾವೋ ಅವುಗಳನ್ನು ಓಪನ್ ಮಾಡಿ ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ದೇವರು ಏನು ಮಾಡ್ತಾರೆ, ಸುರಿಸ್ತಾರೆ ಪ್ರೇರೆ. ಚಾರೆಫ್ತ ವಿಧವೇ ಅಂದುಕೊಂಡ್ಲಾಕಿ ಸಾಯ್ತೀನಿ ಅಂತೇಳಿ ದೇವರು ಸಾಯಂಗ ಮಾಡಿದ್ರೆ ಮಾಡಲಿಲ್ಲ. ಕಾರಣ ಹೇಳ್ರಿ, ಆಕೆ ಮೊದಲು ಎಲಿಯನಿಗೆ ರೊಟ್ಟಿಯನ್ನು ಮಾಡಿ ಕೊಟ್ಟಳು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿರ್ತಕ್ಕಂಥ ಇಸ್ರಾಯೇಲರು ಅವರು ದೇವರ ಮಾತನ್ನು ತಪ್ಪಿ ನಡೆದಾಗಲೂ ಕೂಡ ಮೋಶೆ ಅವರ ಪಕ್ಷವಾಗಿದ್ದು ವಾದಿಸಿದಾಗ ಮನವಿಯನ್ನು ಮನ್ನಿಸಿದಂಥ ಮಹಾದೇವರು ಅಂತೆ ಆತನು ಅವರನ್ನು ಕ್ಷಮಿಸಿದ ಪ್ರಿಯರೇ. ಅವರು ಪುನಃ ತಮ್ಮ ತಪ್ಪನ್ನು ತಿಳಿದುಕೊಂಡವರಾಗಿ ದೇವರ ಕಡೆಗೆ ಅವರು ಬಂದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟಿರ್ತಕ್ಕಂಥ ಅನೇಕ ಜನರು ಅವರು ತಮ್ಮ ಮನೆಯನ್ನು, ತಮ್ಮ ಕುಟುಂಬವನ್ನು, ತಮಗಿರುವಂಥ ಸಂಪತ್ತು, ಸ್ವತ್ತನ್ನೆಲ್ಲವನ್ನು ಬದಿಗೊತ್ತಿ ದೇವರನ್ನೇ ಹಿಂಬಾಲಿಸುವಂಥದ್ದು ಪ್ರಥಮ ಆದ್ಯತೆ ಎಂಬುದಾಗಿ ಅವರು ನೆನೆಸಿದರು. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಬ್ಬರು ಐಶ್ವರ್ಯವಂತರಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಒಬ್ಬ ಐಶ್ವರ್ಯವಂತನಾದರೂ ಸ್ವಾಮಿ ಹೇಳಿದ, ನೀನು ನಿನಗಿರುವಂಥ ಆಸ್ತಿ, ಅಂತಸ್ತು, ಐಶ್ವರ್ಯ ಇವೆಲ್ಲವುಗಳ ಮೇಲೆ ಮೊದಲು ನೀನು ಏನು ಮಾಡಿದೀಯಾ, ಮಮತೆ ಇಟ್ಟಿದೆಯಾ, ನನಗೆ ಕೊಡಬೇಕಾದಂಥ ಸ್ಥಾನವೆಲ್ಲ ಅವುಗಳಿಗೆ ಕೊಟ್ಟಿದೆಯಾ, ಅದಕ್ಕಾಗಿ ಮೊದಲು ಅವುಗಳನ್ನು ಮಾರಿ ಬಡವರಿಗೆ ಹಂಚಿ ನೀನು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳಿದಾಗ ಐಶ್ವರ್ಯವಂತ ಅಂತ ಇದ್ದಾನಂತೆ. ಬಡವ ಯೌವನಸ್ಥನಾಗಿರ್ತಕ್ಕಂಥ ಐಶ್ವರ್ಯವಂತ ಏನಂತ ಇದ್ದಾನಂತ್ರಿ, ತನ್ನ ಮುಖವನ್ನು ಸಪ್ಪಗೆ ಮಾಡಿಕೊಂಡು ಸ್ವಾಮಿಯನ್ನು ಬಿಟ್ಟು ಅವನು ಏನು ಮಾಡಿದಂತೆ, ಹೊರಟು ಹೋದ. ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಇವತ್ತು ಆ 19ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆಯಲ್ಲಿರ್ತಕ್ಕಂಥ ಮೊದಲ 10 ವಚನಗಳು ನಾವು ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ತಾನೇ ಏನು ಮಾಡ್ತಾ ಇದ್ದಾನೆ, ಒಪ್ಪಿಕೊಳ್ತಾ ಇದ್ದಾನೆ. ನಾನು ಅನ್ಯಾಯವಾಗಿ ಸಂಪಾದಿಸಿದ್ದೇನಿದೆಯೋ, ಅನ್ಯಾಯವಾಗಿ ಸಂಪಾದಿಸಿರುವಂಥದ್ದನ್ನು ನಾನು ಹಿಂದಕ್ಕೆ ಕೊಟ್ಟು ಬಿಡ್ತೀನಿ. ಬಡವರಿಂದ ಅನ್ಯಾಯಕ್ಕೆ ದೋಚಿಕೊಟ್ಟಿರೋದನ್ನು ನಾನು 4ರಷ್ಟು ಹಿಂದಕ್ಕೆ ಕೊಡ್ತೀನಿ. ನನ್ನ ರಾಜ್ಯದಲ್ಲಿ ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನು ಏನು ಮಾಡಿಬಿಡ್ತೀನಿ, ಹಿಂದಕ್ಕೆ ಕೊಟ್ಟು ಬಿಡ್ತೀನಿ ಅಂತೇಳಿ ಹೇಳಿದ. ಪ್ರಥಮ ಸ್ಥಾನವನ್ನು ಸ್ವಾಮಿಗೆ ಕೊಟ್ಟ. ಆ ಐಶ್ವರ್ಯವಂತನಾದರೂ ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡು ಎಂಬುದಾಗಿ ಸ್ವಾಮಿಯಿಂದನೇ ಆತನು ಕೇಳಿಸಿಕೊಂಡಾಗಲೂ ಕೂಡ ಆತನು ಕೊಡದೆ ತನಗಿರುವಂಥ ಆಸ್ತಿಯನ್ನು, ಅಂತಸ್ತನ್ನು ಆತನು ಗೌರವಿಸಿದ ಕಾರಣಕ್ಕಾಗಿ ಅವನು ಸಪ್ಪೆ ಮುಖ ಹಾಕಿಕೊಂಡು ಸ್ವಾಮಿಯಿಂದ ಹಿಂದಕ್ಕೆ ಹೋದ. ಆದರೆ ಜಕ್ಕಾಯನ ಕಂಡವರೆಲ್ಲ ಬೈಯರು. ಊರಲ್ಲಿ ಎರಿಕೋ ಎನ್ನುವಂಥ ಊರಿನಲ್ಲಿ ಎಲ್ಲರ ಬೈಯರು, ಆತನ ಹೊಗಳೋರು ಯಾರು ಕೂಡ ಇಲ್ಲ ಪ್ರಿಯರು. ಅಂತಹ ಸಂದರ್ಭದಲ್ಲಿ ಸ್ವಾಮಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟ ಕಾರಣಕ್ಕಾಗಿ ಆವತ್ತಿನ ದಿನ ಆ ಜಕ್ಕಾಯನ ಮನೆಗೆ ಏನಾಯ್ತು ಅಂತ ಹೇಳ್ತಾ ವಾಕ್ಯ, ರಕ್ಷಣೆ ಉಂಟಾಯಿತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲು ದೇವರಿಗೆ ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂಥ ಜಕ್ಕಾಯನ ಮನೆಗೆ ಏನಾಯ್ತು ರೀ, ರಕ್ಷಣೆ ಉಂಟಾಯಿತು. ಅದಕ್ಕಾಗಿ ಇವತ್ತಿನ ದಿವಸ ಮೊದಲ ಆದ್ಯತೆ ನಾವು ದೇವರಿಗೆ ಕೊಡುವಾಗ ಖಂಡಿತವಾಗಿ ನಮಗೆ ಬೇಕಾಗಿರುವಂಥದ್ದೆಲ್ಲವನ್ನು ದೇವರು ಏನು ಮಾಡ್ತಾನಂತ ಒದಗಿಸಿ ಕೊಡ್ತಾನೆ ಪ್ರೇರಿ. ಸತ್ಯವನ್ನು ನಾವು ತಿಳಿದುಕೊಂಡು ನಾವು ಜೀವಿಸುವಂಥವರಾಗಿ ಇರೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿ, ಇವತ್ತಿನ ದಿವಸ ನಿನ್ನ ಜೀವಿತದಲ್ಲಿ ಯಾವುದನ್ನು ಮುಖ್ಯ ಪ್ರಧಾನವಾಗಿ ನೀನು ಎಣಿಸಿದ್ದೀಯಾ? ದೇವರಿಗೆ ಕೊಡುವಂಥ ಸ್ಥಾನವನ್ನು ಒಂದು ವೇಳೆ ಲೌಕಿಕವಾಗಿರ್ತಕ್ಕಂಥ ಸಂಗತಿಗಳಿಗೆ ಕೊಟ್ಟಿದ್ದೀಯಾ?
ದೇವರಿಗೆ ಕೊಡುವಂಥ ಸ್ಥಾನವನ್ನು ಈ ಲೋಕದ ದೇವರು ಎಂಬುದಾಗಿ, ಪ್ರಪಂಚದ ದೇವರು ಎಂಬುದಾಗಿ, ಈ ಯುಗ ಸಂಬಂಧ ದೇವರು ಎಂಬುದಾಗಿ ಕರೆಸಿಕೊಳ್ಳುವಂಥ ಸೈತಾನನಿಗೆ ಕೊಟ್ಟಿದೀಯಾ? ಭ್ರಮಪಡಿಸುವಂಥ ಆತ್ಮನಿಗೆ ನೀನು ಕೊಟ್ಟಿದೀಯಾ? ಅವನ ಕೆಲವೊಂದು ಸುಳ್ಳಾದಂಥ ಸಿದ್ಧಾಂತಗಳಿಗೆ ನೀನು ಕೊಟ್ಟಿದೀಯಾ? ಇವತ್ತು ನೀನು ಮೊದಲು ದೇವರನ್ನು ಪ್ರೀತಿಸುವಂಥ ವ್ಯಕ್ತಿಯಾದರೆ, ಮೊದಲು ದೇವರ ವಾಕ್ಯವನ್ನು ಹೆಚ್ಚಾಗಿ ಗೌರವಿಸುವ ಮಗನು ಮಗಳು ನೀನಾದರೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಿಸುವ ಮಗನು ನೀನಾದರೆ, ಮೊದಲು ದೇವರ ಸೇವಕರ ಮಾತುಗಳಿಗೆ ವಿಧೇಯತೆಯನ್ನು ತೋರಿಸುವಂಥ ಮಗನು ಮಗಳು ನೀನಾದರೆ, ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಎಲ್ಲ ವಿಷಯಗಳಲ್ಲಿ ದೇವರು ಆಶೀರ್ವಾದವನ್ನು ತರಲಿಕ್ಕಿದ್ದಾನೆ. ಅನೇಕರು ಇವತ್ತು ದೇವರ ಮಾತನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇಷ್ಟಾನುಸಾರವಾಗಿ ಜೀವಿಸುವಂಥ ಕಾಲ, ಅಂತ್ಯ ಕಾಲದಲ್ಲಿ ಕಠಿಣವಾದಂಥ ಕಾಲಗಳು ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಮನುಷ್ಯರು ಭಯಂಕರವಾದಂಥ ಪಾಪ ಕೃತ್ಯಗಳನ್ನು ಮಾಡುವವರಾಗಿ, ಪ್ರೀತಿ ಇಲ್ಲದವರಾಗಿ, ಅಹಂಕಾರಿಗಳಾಗಿ, ಗರ್ವಿಗಳಾಗಿ, ಲೋಕದ ಕಾರ್ಯದಲ್ಲಿಯೇ ಮುಳುಗಿ ಹೋದವರಾಗಿ, ಲೋಕವೇ ಮುಖ್ಯ ಎಂಬುದಾಗಿ ಎಣಿಸುವಂಥ ಜನರಿರ್ತಾರೆ. ಇವತ್ತಿನ ದಿವಸ ಲೋಕದಲ್ಲಿ ನಾವಿದ್ದಾಗಲೂ ಕೂಡ ಪರಲೋಕ ಸಂಸ್ಥಾನದವರಾಗಿದ್ದೇವೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಪರಲೋಕದಲ್ಲಿ ದೇವರು ನಮ್ಮನ್ನು ಕೂಡಿಸಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ನಿಮ್ಮ ಜೀವವು ಕ್ರಿಸ್ತನಲ್ಲಿ ಮರೆಯಾಗಿದೆಯಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ಈ ಲೋಕದಲ್ಲಿ ಇದ್ದರೂ ಕೂಡ ನಾನು ಹುಟ್ಟಿರುವುದು ಕ್ರಿಸ್ತನಿಗಾಗಿಯೇ, ನಾನು ಬದುಕುವುದು ಕ್ರಿಸ್ತನಿಗಾಗಿಯೇ, ನಾನು ಸಾಯುವುದು ಕೂಡ ಕ್ರಿಸ್ತನಿಗಾಗಿ ಎನ್ನುವಂಥ ಧ್ಯೇಯ ಗುರಿಯನ್ನು ಉಳ್ಳವರಾಗಿ ನಾವು ಜೀವಿಸುವಂಥ ಮಕ್ಕಳಾಗೋಣ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆ, ನೆನೆಸಿದಪ್ಪ ಸ್ಪಷ್ಟವಾಗಿ ಕರ್ತನೆ ವಿಧೇಯತೆ ಬಗ್ಗೆ, ಹೌದು ಕರ್ತನೆ, ನಿನಗೆ ಪ್ರಥಮ ಪ್ರಾಧಾನ್ಯತೆ ಕೊಟ್ಟ ಮಕ್ಕಳಿಗೆ ಮಾಡುವಂಥ ಮೇಲುಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದೆ. ಕಡೆಯ ದಿವಸಗಳಲ್ಲಿ ಸ್ವಾಮಿ ಕರ್ತನೆ, ನಾವು ಕರ್ತನೆ ಭಯದಲ್ಲಿಯೂ ಭಕ್ತಿಯಲ್ಲಿಯೂ ನೀತಿಯಲ್ಲಿಯೂ ಪರಿಶುದ್ಧವಾದ ಜೀವಿತದಲ್ಲಿಯೂ ನಿನ್ನನ್ನು ಮೆಚ್ಚಿಸಿ ನಿನ್ನ ಇಷ್ಟ ಪ್ರಕಾರವಾಗಿ ಜೀವಿಸಲಿಕ್ಕಾಗುವಂತೆ ನಮ್ಮನ್ನು ಸ್ಥಿರಪಡಿಸಿ ಬಲಪಡಿಸಿ ಭದ್ರಪಡಿಸುವುದಕ್ಕಾಗಿ ನಿನ್ನ ವಾಕ್ಯದ ಮೂಲಕವಾಗಿ ಸ್ವಾಮಿ ಕರ್ತನೆಯ ಸಂದೇಶದ ಮೂಲಕವಾಗಿ ನಮ್ಮ ದೇಹಕ್ಕೂ ಆತ್ಮಕ್ಕೂ ಕರ್ತನೆ ಪ್ರಾಣಕ್ಕೂ ಶಕ್ತಿಯನ್ನು ಬಲವನ್ನು ತುಂಬಿಸಿ ಕರ್ತನೆ ನಿನ್ನ ಮಹಿಮೆ ನಿಮಿತ್ತವಾಗಿ ಸ್ವಾಮಿ ಕರ್ತನೆ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ದೇವರಾತ್ಮನೇ, ಪರಿಶುದ್ಧಾತ್ಮನೇ, ನಿಜವಾಗಲೂ ಯಾಜಕರ ಮಾತನ್ನು ಕೇಳಿ ಕರ್ತನೆ ವಿಧಿಯರಾಗಿ ಜೀವಿಸುವ ಹಾಗೆ ಕರ್ತನೆ ನೀನು ಸ್ಪಷ್ಟವಾಗಿ ತಿಳಿಯಪಡಿಸಿದ್ದೆ ಸ್ವಾಮಿ. ಹೌದು ಕರ್ತನೆ, ಅವರು ನಿನ್ನ ಸಂಗಡ ಇದ್ದು ನೀನು ಅವರ ಸಂಗಡ ಇದ್ದು ನಿನ್ನ ಬರುವಂಥ ಪ್ರತಿಯೊಂದು ಮನೆಯಲ್ಲಿ ನೀನು ಪ್ರವೇಶ ಮಾಡುತ್ತೀ, ಪ್ರತಿಯೊಂದು ಎಚ್ಚರಿಕೆಗಳನ್ನು ಅವರು ಕೊಡುವರು ಎಂಬುದಾಗಿ ಅವರು ಹೇಳಿದ ಬಾಯಿಯ ಮೂಲಕವಾಗಿ ನೀನು ಮಾತಾಡಿ ಅನೇಕ ಕಾರ್ಯಗಳು ನಡೆಸುತ್ತಿ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದ್ದೇವಾ, ನಿನಗೆ ಸ್ತೋತ್ರ. ಹೌದು ಕರ್ತನೆ, ವಿಧೇಯತೆ ತೋರಿಸಿದವರಿಗೆ ಕರ್ತನೆ ರಕ್ಷಕನೇ, ರಕ್ಷಣೆಯನ್ನು ಆತುರದಿಂದ ಹುಡುಕಿದವರಿಗೆ ಕರ್ತನೆ ರಕ್ಷಣೆಯನ್ನು ನೀನು ಅನುಗ್ರಹ ಮಾಡಿದಪ್ಪ. ಮೊಕ ತಿರುಗಿಕೊಂಡು ಹೋದವರಿಗೆ, ನಿರ್ಲಕ್ಷಿಸಿದವರಿಗೆ ಕರ್ತನೆ ರಕ್ಷಕನ ರಕ್ಷಣೆಯನ್ನು ಕಳೆದುಕೊಂಡರು ಸ್ಪಷ್ಟವಾಗಿ ತಿಳಿಸಿದ್ದೇವಾ, ನಿನಗೆ ಸ್ತೋತ್ರ ತಂದೆಯೇ. ಹೌದು ಕರ್ತನೆ, ಬಂದಿರತಕ್ಕಂಥ ಇವರೆಲ್ಲ ನೀನು ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾನೆ. ದೇವರಾತ್ಮನೇ, ಪರಿಶುದ್ಧಾತ್ಮನೇ, ವಾಕ್ಯವನ್ನು ಮರೆಯದಂತೆ ಸ್ಥಿರವಾಗಿ ನಿಲ್ಲುವಂತೆ ಬಲಪಡಿಸು, ಭದ್ರಪಡಿಸು, ದೃಢಪಡಿಸು, ಸುಭಿಕ್ಷತೆ ಉಂಟು ಮಾಡ. ಎಲ್ಲ ಘನಮಾನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್.